ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾವು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಸಂಭ್ರಮ ನಡೀತಿದೆ ಮೈಸೂರಲ್ಲಿ. ಇವತ್ತು ಮೈಸೂರು ಕಟ್ ಮಾಡೋಣ ರೆಡಿನಾ ನೋಡು ಬರ್ತಾರೆ ಮತ್ತೆ. ಇವತ್ತಿಂದ ಯುವ ದಸರಾ ಮೈಸೂರು ಸಂಭ್ರಮ ಇವತ್ತಿಂದ ಯುವ ಸಂಭ್ರಮ ಶುರುವಾಗ್ತಿದೆ. ಅದರಲ್ಲಿ ನಮ್ಮ ಸೋನು ಭಾಗವಹಿಸ್ತಾಳೆ. ನಮಗೆ ತುಂಬಾನೇ ಹ್ಯಾಪಿ ಆಗ್ತಿದೆ. ಅದಕ್ಕೆ ಊರಿಗೆ ಮುಂಚೆ ಹೋಗ್ತಾ ಇದ್ದೀವಿ. ಫಸ್ಟ್ ಮೊದಲನೇ ಸರಿ ನಮ್ಮ ಸೋನು ಭಾಗವಹಿಸ್ತಾಳೆ. ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಸೊ ನಮ್ಮ ಮಮತಾ ಇಲ್ಲಿದ್ದಾರೆ, ರೆಡಿಯಾಗಿದ್ದಾರೆ. ಹಾಯ್, ಗಾಯತ್ರಿ ಮಾಡಿದ್ದಾರೆ. ನಾವು ಹೊರಡ್ತಿದೀವಿ. ಸೊ ನಿಮ್ಗೂ ತೋರಿಸ್ತೀನಿ ಬನ್ನಿ ನಮ್ಮ ದಸರಾ, ನಮ್ಮ ಮೈಸೂರಿನ ಸಂಭ್ರಮ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೌನ್ ಬೈ, ಐ ಲವ್ ಯು. ಓಟಿಪಿ ಹೇಳ್ಬೇಕಲ್ಲ, ತಡಿ. ಸೊ ಬನ್ನಿ ಹೋಗೋಣ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ನಮ್ಮ ಅಕ್ಕ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನನಗೆ ತುಂಬಾ ಅಂದರೆ ತುಂಬಾನೇ ಖುಷಿ. ಅದು ಎಲ್ಲರೂ ಇದು ಫಸ್ಟ್ ಟೈಮ್ ನನ್ನ ಮಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಅವಳದೊಂದು ಡ್ರೀಮ್ ಇತ್ತು, ನಾನು ಈ ದೊಡ್ಡ ಒಂದು ಸ್ಟೇಜಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ಇವತ್ತು ಅವಕಾಶ ಸಿಕ್ಕಿದೆ. ಬನ್ನಿ ಎಲ್ಲ ನೋಡೋಣ. ಆಲ್ ದಿ ಬೆಸ್ಟ್ ಸೋನು. ಲೈಕ್ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಮ್ಮ ನಿಮಗೆ. ಥ್ಯಾಂಕ್ ಯು. मुझे डांस कर दो, दीदी डांस. बाय बाय बाय. हेलो हेलो हेलो. ಸಂಭ್ರಮ ಅಂತ ಹೇಳಿದ್ರೆ ಉತ್ಸಾಹ ಭರಿತವಾಗಿರ್ಬೇಕು. ಹೌದಾ ಅಲ್ವಾ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಚಾಮುಂಡಿ ತಾಯಿಗೆ ಜೈ ಅನ್ನೋರ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಒಳ್ಳೇದ್ ಮಾಡವ ಚಾಮುಂಡವ್ವ ಅಂತ ಹೇಳ್ತಾ ಎಲ್ಲರೂ ಒಂದ್ಸತಿ ಜೈ ಹೇಳೋಣ. ಕೆಲವರೆಲ್ಲ ಆ ಕಡೆ ಈ ಕಡೆ ಗಮನ ಕೊಟ್ಟಿರ್ಬೋದು. ಎಲ್ರಿಗೂ ಬಲಗೈ ಚೆನ್ನಾಗಿದೆ, ವರ್ಕ್ ಮಾಡ್ತಾ ಇದೆ ಅನ್ನೋರು ಮಾತ್ರ ಜೋರಾಗಿ ಕೈ ಮೇಲ್ ಮಾಡಿ ಜೈ ಹೇಳ್ಬೇಕು. ಓಕೆನಾ? ಓಕೆನಾ ಡಾರ್ಲಿಂಗ್ಸ್? ಓಕೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ತಾಯಿ ಚಾಮುಂಡೇಶ್ವರಿಗೆ ಜೈ. ಎಲ್ರಿಗೂ ಒಳ್ಳೆಯದಾಗಿ ಪರಮ ಮೇಲಾಣ ಕಿತ್ತ ಬರ್ದ ನಕ್ಕಾರ ಜ್ವರ ಬಂತು ನಲ್ಲಾಡಿ ಸಾಯ ಬರ್ದ ಹೊಟ್ಟೆಯ ನೋವು ಬಂತು ಕಟ್ಟಿಯ ಹಿಡಿಯ ಬರ್ದ ಕಟಾವ್ ಕೊಡಿಯ ನೆರೆಲ್ಲ ತಂದು ನಡೆಸೋ ಸಾಕಿಯೇ ಜಗಲೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಕಿಯೇ. ಬೆಳಗಿದ ಮನೆಯ ಮನಗಳಂದು ಶ್ರೀಮಲ್ಲಿ ಕನ್ನಡದ ಕುವರ, ಕನ್ನಡದ ಬಧಿರ, ರೋಲಿಂಗ್ ಸ್ಟಾರ್ ಶ್ರೀಮಲ್ಲಿ. ಹೇಳಿದ್ರು ಮೈಸೂರು ಅಂದ್ರೆ ವಿಷ್ಣುವರ್ಧನ್ ಅವ್ರ ನೆನಪಾಗಲ್ವಾ ಅಂತ. ಹಾಗೆ IPS ಅಧಿಕಾರಿಗಳು ವಿಷ್ಣುವರ್ಧನ್ ಸರ್ ಅವರು ಕೂಡ ಇದ್ದಾರೆ. ದಸರಾ ಉಪ ವಿಶೇಷಾಧಿಕಾರಿಗಳು ಹಾಗೂ ಪೊಲೀಸ್ ಅಧೀಕ್ಷಕರು ಮೈಸೂರು ಜಿಲ್ಲೆ. ಹಾಗೆ ಶ್ರೀಮತಿ KM ಗಾಯತ್ರಿ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಮೈಸೂರು ಅವರು ಕೂಡ ಎಲ್ರಿಗೂ ನಮಸ್ಕಾರ. ನಾನೀಗ ಭಾರತದ ಸಂವಿಧಾನ ಪೀಠಿಕೆಯನ್ನು ತಮ್ಮ ಮುಂದೆ ಹೇಳಿದ್ದೇನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು
ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮರ್ಥನೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್ ಆಯೋಜಿಸಿದೆ. ಯುವ ಸಂಭ್ರಮ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಚೆನ್ನಾಗಿ ಜರಗಲಿ, ಎಲ್ರಿಗೂ ಶುಭವಾಗಲಿ. ಯುವ ದಸರಾಗೆ ಆಯ್ಕೆಯಾಗಿ ಒಳ್ಳೊಳ್ಳೆ ತಂಡ ಹಾರೈಸ್ತಾ ವಸಂತ್ ಜೋರಾದ ಚಪ್ಪಾಳೆ ಬರಲಿ ಫಾರ್ ಹೊಡಿತಾ ಇದ್ರೆ ಡೊಳ್ಳು ಕುಣಿಬೇಕಂತ ಕಳ್ಳು. ಸಾಂಸ್ಕೃತಿಕ ಕಲರವ ಸಂಸ್ಕೃತಿಯನ್ನ ಬೆಂಬಿಸುವ ಕನ್ನಡ ನಾಡು ನುಡಿ ಏಳಿಗೆಗೆ ಸಹಕರಿಸಿದಂತ ಎಲ್ಲ ಮಹನೀಯರನ್ನ, ಭಾರತದ ಸಂಸ್ಕೃತಿಯನ್ನ ಬೆಂಬಿಸುವಂತಹ, ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಅನೇಕ ಥೀಮ್ಗಳಾಡಿ ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿವಿಧ ನೃತ್ಯ ರೂಪಕಗಳು ಜರುಗಲಿವೆ. ಈ ಪ್ರಯುಕ್ತ ಇಲ್ಲಿ ಬಂದಿರೋ ಪ್ರತಿಯೊಂದು ಮೈಸೂರು ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ರಾಜಕಾರಣಿಗಳು, ನಮ್ಮನ್ನ ಆಳೋರು, ನಮ್ಮನ್ನ ನೋಡ್ಕೊಳ್ಳೋರು ಇದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಆಯ್ತು ಚಿನ್ನ, ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ಚಿನ್ನ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ಡಿಗ್ನಿಟೀಸ್ಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು. ಮೈಸೂರು ಜನತೆಗೆ ನಮಸ್ಕಾರಗಳು. ಹೋದ ವರ್ಷ ಬಹುಶಃ ಮಂಜುನಾಥ್ ಅವರೇ, ನನ್ನ ಪ್ರಕಾರ ಇಷ್ಟೂ ವರ್ಷ ಯುವ ದಸರಾ ನಾವು ಏನ್ ನೋಡಿದೀವಿ, ಇದೇ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಿರೋದು. ಅಂದ್ರೆ ಇಂತಹ ಅತಿರಥ ಮಹಾರಥರೆಲ್ಲರೂ ಕೂಡ ಬರ್ತಿರೋದು ಯುವ ದಸರಾಗೆ. ನಮ್ಮ ಮಾನ್ಯ ನಮ್ಮ ಸೋನುಗೊಂದು ಡ್ರೀಮ್ ಇತ್ತು, ನಾನು ಯುವ ಸಂಭ್ರಮದಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ನಾನು ಮಾಡಿದ್ದೆ. ಆಯಿತು, ನಾನು ಮಾಡಿ ಒಂದು 20 ಇಯರ್ಸ್ ಆದಮೇಲಿಂದ ಈ ಸ್ಟೇಜ್ ಮೇಲೆ ಫಸ್ಟ್ ಡ್ಯಾನ್ಸ್ ಮಾಡ್ತಿರೋದು. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಸೋನುನೇ. ತುಂಬಾ ಖುಷಿಯಾಗಿದ್ದು, ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ಲು. ಸೊ ನನಗೂ ಕೂಡ ತುಂಬ ಅಂದರೆ ತುಂಬಾ ಹ್ಯಾಪಿ ಆಗಿತ್ತು. ಈ ಥರ ಒಂದೊಂದು ಬಿಗ್ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ ತುಂಬ ಹೆಮ್ಮೆ ಆಗುತ್ತೆ.
ಮೈಸೂರಲ್ಲಿ ಯುವ ಸಂಭ್ರಮ. ಮೈಸೂರು ಸಂಭ್ರಮದಲ್ಲಿ ನಮ್ಮ ರಿಂಕು ಪ್ರೀತಿ ಇದೆ ಡ್ಯಾನ್ಸ್ನ ಸಂಭ್ರಮ. ನಾವು 11 ಗಂಟೆ ರಾತ್ರಿಲಿ ಯುವ ಸಂಭ್ರಮ ಮುಗಿಸ್ಕೊಂಡು ಬಂದು ಪಾನಿಪುರಿ ತಿಂತಾ ಇದೀವಿ. ನಾವು ನೋಡಿ ಎದುರುಗಡೆ ಪಾನಿಪುರಿ ತಿಂತಾ ಇದೀವಿ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಪಾನಿಪುರಿ ತಿನ್ಕೊಂಡು ಮಗು ಬಂದಮೇಲೆ ಮಗು ಕರ್ಕೊಂಡು ಹೋಗ್ತೀವಿ. ಸೋನು ಹಾಯ್ ಬಾಯ್ಸ್. ವೆರಿ ಗುಡ್. ಯುವ ಸಂಭ್ರಮ ಮುಗಿಯೋ ತನಕ ನಾವು ಒಂದೆರಡು ಸತ ಹೋಗ್ತೀವಿ. ಸೊ ತುಂಬ ಎಂಜಾಯ್ ಮಾಡ್ಕೊಂಬರ್ತೀವಿ. ನೆಕ್ಸ್ಟ್ ಡೇ ಹೋಗಿದ್ವಿ ಮತ್ತೆ. ಈ ವಿಡಿಯೋ 3 ಡೇಸ್ ಆದಮೇಲೆ ತೆಗ್ದಿರೋದು. ನಾವು ಆನೆದು ತಾಲೀಮ್ ನೋಡೋಕ್ಕೆ ಅಂತ ಮಾರ್ಕೆಟ್ ಹತ್ರ ಬಂದಿದ್ವಿ. ಆವಾಗ ಅನುಪಲ್ಲವಿ ಸೀರಿಯಲ್ದು
ಶೂಟಿಂಗ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು ಶೂಟಿಂಗು. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಶೂಟಿಂಗ್ನ ನೋಡಿದ್ದು. ಸೊ ಶೂಟಿಂಗೆಲ್ಲ ನಡೀತಿತ್ತು. ಶೂಟಿಂಗ್ದು ಒಂದೆರಡು ವೀಡಿಯೋ ವ್ಲಾಗ್ನ ರೆಕಾರ್ಡಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆನೆದು ತಾಲೀಮ್ ಬರುತ್ತೆ ಅದನ್ನ ನೋಡೋಕ್ಕೆ ಮಾರ್ಕೆಟ್ ಹತ್ರ ನಿಂತ್ಕೊಂಡಿದ್ವಿ. ಜನ್ಮತಲ್ಲಿ ಹೆದರ್ಪಾಟು ಪಂಚಗಲಿ ಶರ್ಟ್ ಹಿಂದೆ ಬನ್ರಿ. ಸೊ ಪೊಲೀಸ್ ಜೀಪ್ ಆದಮೇಲೆ ಒಂದು ಈ ಥರ ಕಂಬಿ ಇಟ್ಕೊಂಡು ಈ ಥರ ಒಂದು ಗಾಡಿ ಬರ್ತಾ ಇದೆ ನೋಡಿ. ಸೊ ಇದು ಏನಂತಂದರೆ ರೋಡ್ ಮಧ್ಯ ಪಿನ್ನು, ಏರ್ ಪಿನ್ನು, ಗುಂಡು ಪಿನ್ನು ಎಲ್ಲ ಇದ್ದರೆ ಆನೆಗಳಿಗೆ ಚುಚ್ಚುತ್ತೆ ಅಂತ ಇದು ಗಾಡಿ. ॲम्ब्युलन्सचे काय तर अधिक